ಹಾಯ್ ಎಲ್ರಿಗೂ ನಮಸ್ಕಾರ. ಮಹಾನ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಾರ್ನಿಂಗ್ ಶಿಫ್ಟ್ ಇತ್ತು, ಅಂದರೆ 7 o'clock ಡ್ಯೂಟಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೆ, ಫ್ರೆಶಪ್ ಆಗಿ ನಂತರ ಸಿಂಪಲ್ಲಾಗಿ ಬೇಗ ಆಗ್ತಕ್ಕಂಥ ಒಂದು ಪುಲಾವನ್ನು ಅಥವಾ ಬಾತ್ ಅಂತ ಏನು ಹೇಳ್ತಾರಲ್ಲ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ತರಕಾರಿ ಇದ್ದಿದ್ದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಜಾಸ್ತಿ ಸ್ಪೈಸಸ್ ಏನು ಹಾಕೋದು ಬೇಡ ಅಂತೇಳಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ರೆಡಿ ಮಾಡ್ಕೊಂಡಿದ್ದೆ. ಇದಿಷ್ಟು ಸ್ಪೈಸಸನ್ನು ಹಾಕಿದೆ. ಯಾವುದೇ ರೀತಿ ಮಸಾಲೆ ಆಗಲಿ ಅಥವಾ ರುಬ್ಬಿಟ್ಕೊಂಡಿರೋ ಮಸಾಲೆ ಆಗಲಿ ಹಾಕಿಲ್ಲ. ಇದಕ್ಕೆ ಜಸ್ಟ್ ಫ್ರೈ ಮಾಡ್ಕೊಳ್ಳೋಕ್ಕೆ ಈ ರೀತಿ ಒಂದೆರಡು ಸ್ಪೈಸಸನ್ನು ಹಾಕಿದೆ. ಒಂದೆರಡು ಚಕ್ಕೆ, ಒಂದೆರಡು ಕಾಳು ಮೆಣಸು, ಒಂದು ಏಲಕ್ಕಿ, ಒಂದು ಮರಾಠಿ ಮೊಗ್ಗನ್ನು ಹಾಕಿದ್ದೆ. ಮತ್ತು 2 ಮೆಣಸಿನ್ಕಾಯಿನ ಸೀಳಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಮೆಣಸಿನ್ಕಾಯಿನ. ನಂತರ ಇದು ಫ್ರೈ ಆದ ತಕ್ಷಣ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹೆಚ್ಚಿಟ್ಕೊತಾ ಇದ್ದೀನಿ ಒಳ್ಳೆಯದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಂತರ ಇದು ಕಲರ್ ಚೇಂಜ್ ಆದ ತಕ್ಷಣ ಇದು ಸ್ವಲ್ಪ ಹೊಂಬಣ್ಣ ಬರಬೇಕು. ಇದಕ್ಕೆ ಸ್ವಲ್ಪ ಟೊಮೊಟೊವನ್ನು ಆ್ಯಡ್ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಸಾಫ್ಟ್ ಆಗಬೇಕು. ಇದು ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಸಾಲ್ಟನ್ನು ಹಾಕೊಂಡು ಬೇಗ ಸಾಫ್ಟ್ ಆಗುತ್ತೆ. ಟೊಮೆಟೊ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಈ ಮಸಾಲೆ ಎಲ್ಲ ಹಾಕಿ ತಿಂದು ಬೇಜಾರು ಅನಿಸಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಪಲಾವ್ ಅಥವಾ ಬಾತು ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳೋಕ್ಕೂ ಕೂಡ ಬೇಗ ಆಗುತ್ತೆ, ಸುಲಭವಾಗಿರುತ್ತೆ. ನಂತರ ಹೆಚ್ಚಿಟ್ಕೊಂಡಿದ್ಮೇಲೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು, ಬೀನ್ಸ್ ಅದನ್ನು ಸೇರಿಸ್ಕೊಂಡೆ ತರಕಾರಿ. ಈಗ ಸ್ವಲ್ಪ ಗೋಡಂಬಿ ಮತ್ತು ಕಡಲೆಬೀಜನ ಸೇರಿಸ್ಕೊತಾ ಇದ್ದೀನಿ ಪಲಾವ್ಗೆ. ಏನು ಬಟಾಣಿ ಕಾಳು ಹಾಕ್ತೀವಲ್ಲ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ. ಇದು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ ಶೇಂಗಾಕಾಳನ್ನು ಸೇರಿಸೋದ್ರಿಂದ ಪಲಾವ್ ಟೇಸ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಬಟಾಣಿ ಕಾಳನ್ನು ಯೂಸ್ ಮಾಡ್ತೀರಲ್ಲ ಅವ್ರೊಂದ್ಸರಿ ಈ ರೀತಿ ಕಡಲೆಬೀಜವನ್ನು ಸೇರಿಸಿ ನೋಡಿ. ಸಖತ್ ಟೇಸ್ಟಿಯಾಗಿರುತ್ತೆ ಇದು ಸಹ ತಿನ್ನೋಕ್ಕೆ. ನಂತರ 1 ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿ ಅಷ್ಟೇ ಅಲ್ಲ, ಅದು ಮನೇಲೇ ಗರಂ ಮಸಾಲೆ ಟೈಪ್ ಮಾಡಿ ಇಟ್ಕೊಂಡಿರ್ತೀನಿ, ಒಂದು ಮಸಾಲೆ ಪುಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಅಕ್ಕಿಯನ್ನು ನೀರಿನಲ್ಲಿ ತೊಳೆದು ನಂತರ ಅದಕ್ಕೆ ಎಷ್ಟು ನೀರು ಬೇಕೋ ಅದು 2ರಷ್ಟು ನೀರು ಹಾಕಿ ನೆನೆ ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ನೀರನ್ನು ಫಸ್ಟ್ ಹಾಕಿ ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ನಂತರ ಏನಿರುತ್ತಲ್ಲ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಈ ಟೈಮಲ್ಲಿ ಎಷ್ಟು ಫಸ್ಟ್ ಉಪ್ಪೆಲ್ಲ ಹಾಕಿ ನೀಟಾಗಿ 1-2 ಬಿಸಿಲನ್ನು ಬರ್ಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಮತ್ತು ಹೇಳಿದ್ನಲ್ಲ, ನೈಟ್ ಮಳೆ ಬಂದಿತ್ತು. ಇವತ್ತು ಸಖತ್ತು ವೆದರು ಕೂಲಾಗಿ ಒಂಥರ ಪ್ರಶಾಂತವಾಗಿತ್ತು. ಹಾಗಾಗಿ ನನಗೊಂಥರ ಖುಷಿ ಅನಿಸುತ್ತೆ ಈ ರೀತಿ ನೈಟ್ ಮಳೆ ಬಂದಾಗ ಹೊರಗಡೆ ನೋಡಿದ್ರೆ. ಯಾಕಂದರೆ ಫ್ರೆಶ್ ಗಾಳಿ ಬರ್ತಿರುತ್ತೆ, ಜೊತೆಗೆ ಒಂಥರ ತಣ್ಣಗನಿಸ್ತಿರುತ್ತೆ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಪ್ರಕೃತಿಯ ವಿಸ್ಮಯವೇ ಹಾಗೆ. ಸ್ವಲ್ಪ ಏರುಪೇರಾದ್ರೂ ತಡ್ಕೊಳಕ್ಕಾಗಲ್ಲ ನಮ್ಮ ಕೈಲಿ. ಅದೇ ರೀತಿ ಮಳೆಯೆಲ್ಲ ಬಂದು ಒಂಥರ ಇದಾದಾಗ ತುಂಬಾ ಮನಸ್ಸಿಗೆ ಖುಷಿ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ, ಏನೋ ಒಂಥರ ಮನಸ್ಸಿಗೆ ಉಲ್ಲಾಸವನ್ನು ತಂದಿಡುತ್ತೆ. ನೋಡಿ ಹಕ್ಕಿಯೆಲ್ಲ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ. ನಂತರ ಪಲಾವ್ ರೆಡಿಯಾಗಿತ್ತು. ನನಗೂ ಡ್ಯೂಟಿಗೆ ಟೈಮ್ ಆಗ್ತಿತ್ತು, ಹಾಗಾಗಿ ಬಾಕ್ಸಿಗೆ ಹಾಕೊಳ್ಳೋಣ ಅಂತೇಳಿ ಬಂದು ನೋಡಿದೆ. ಈ ರೀತಿಯಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಜ್ಯೂಸಿಯಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ.
ಥರ ಈ ರೀತಿ ಬಾಕ್ಸಿಗೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡೆ ಪ್ಯಾಕ್ ಮಾಡಿಕೊಂಡೆ.